ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಹೌಸ್ಗೆ ಸ್ವಾಗತ. ನಾನಿವತ್ತು ನಿಮಗೊಂದು ಸ್ವೀಟ್ ರೆಸಿಪಿನ ತೊಗೊಂಬಂದಿನಿ. ಹಬ್ಬದ ಸೀಸನ್ ಅಲ್ವಾ, ಬೇರೆ ಬೇರೆ ಥರ ಸ್ವೀಟ್ಸ್ಗಳನ್ನ ಹೇಗೆ ಮಾಡ್ಕೋಬೋದು. ಇದು ನಾನು ಒತ್ತು ಶಾವಿಗೆ ಮಾಡ್ತಾಯಿದ್ದೀನಿ. ಈ ಒತ್ತು ಶಾವಿಗೆಗೆ ಅದ್ರ ಜೊತೆಗೆ ಈ ಗಸಗಸೆ ಪಾಯಸ ತುಂಬಾ ರುಚಿಯಾಗಿರುತ್ತೆ. ಗಸಗಸೆ ಪಾಯಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ. ಆದ್ದರಿಂದ ಇದನ್ನು ಮಾಡೋದು ಹೇಗೆ ನೋಡೋಣ. ಫಸ್ಟ್ ನಾನು ಗಸಗಸೆ ಪಾಯಸ ಮಾಡ್ಕೊಂಡಿರ್ತೀನಿ. ಇದಕ್ಕೊಂದು 2 ದೊಡ್ಡ ಸ್ಪೂನು ನಾನು ಗಸಗಸೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಳ್ಳೋಣಂತೆ. ಇದು ಭಾಳ ಟೈಮ್ ತೊಗೊಳ್ಳಲ್ಲ, ಒಂದು 3 ನಿಮಿಷ ತೊಗೊಳುತ್ತೆ. ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ ಭಾಳ ತಿಟ್ಟರೆ. ಈಗ ಇದಾದ ನಂತರ ನಾನು ಇದನ್ನು ಹಾಕ್ಕೊಂಡ ನಂತರನೇ ನಾನು ಇದ್ರ ಜೊತೆಗೇ ಬಾದಾಮಿ ಮತ್ತು ಆಮೇಲೆ ಗೋಡಂಬಿನ 2 ಹಾಕ್ಕೊಂಡೇ ಹುರಿತಾ ಇದ್ದೀನಿ. ನೋಡಿ, ಈಗ 2 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 3 ನಿಮಿಷ ಅಷ್ಟೇ, 3-4 ನಿಮಿಷ ತೊಗೊಳುತ್ತೆ. ಸ್ವಲ್ಪ ಘಮ ಘಮ ಸ್ಮೆಲ್ ಬರೋಕ್ಕೆ ಶುರು ಆದ ತಕ್ಷಣ ತೆಗೆದುಬಿಡೋಣಂತೆ. ನೋಡಿ, ಇದನ್ನು ರೆಡಿ ಇಟ್ಕೊಂಡಿದ್ರೆ ಇದು ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ. ಈಗ ನಾನು ಒಣಕೊಬ್ಬರಿನ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಈ ಒಣಕೊಬ್ಬರಿನ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಇದು ಯೂಶ್ವಲಿ ಹುರ್ಕೊಳ್ಳಲ್ಲ, ಹಾಗೆ ಮಾಡ್ತಾರೆ. ನಿಮಗೆ 2-3 ದಿವಸ ಇಟ್ಟು ಗಸಗಸೆ ಪಾಯಸ ತಿನ್ನಬೇಕು ಅಂತ ಅನಿಸಿದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ಗೊತ್ತಿದೆ, ಇದು ನಿದ್ರಾಹೀನತೆಗೆ ಒಂದು ಒಳ್ಳೆ ಸೊಲ್ಯೂಷನ್ ಅಂತ. ಅದರಿಂದ ಇದನ್ನು ಆ ಥರ ತಿನ್ನಬೇಕು ಅಂದರೆ ನೀವು ಒಂದು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಅದು ಸ್ಮೆಲ್ ಬರಲ್ಲ, ಒಣ ಕೊಬ್ಬರಿದು. ಸೊ ಈ ಥರ ಮಾಡಿಕೊಂಡು ನಾನು ಒಂದು 2 ನಿಮಿಷ ರೋಸ್ಟ್ ಮಾಡ್ಕೊಂಡು ತೆಗೆದಿಟ್ಕೋತಾ ಇದ್ದೀನಿ. ಇದನ್ನು ಕೂಡ ಆರಕ್ಕೆ ಬಿಡೋಣಂತೆ. ಈಗ ನಾನು ಒಂದು ದೊಡ್ಡ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣಂತೆ. ಇದಕ್ಕೆ ನಾನು ಸ್ವಲ್ಪ ಬಾದಾಮಿನ ಸ್ವಲ್ಪ ಹೆಚ್ಕೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಆದ ತಕ್ಷಣ ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ಇದನ್ನು ಮೇಲ್ಗಡೆಯಿಂದ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ನಾನೀಗ ತಣ್ಣಗಾಗಿದೆಯಲ್ಲ, ಇದನ್ನೆಲ್ಲ ನಾನು ಮಿಕ್ಸರ್ಗೆ ಹಾಕ್ಕೊಳ್ಳೋಣಂತೆ. ಇದನ್ನು ಆದಷ್ಟು ಫಸ್ಟು ಹಾಗೆ ರುಬ್ಕೊಳ್ಳೋಣಂತೆ. ಅದ್ರ ಜೊತೆಗೆ ನಾವು ಏಲಕ್ಕಿನ ಹಾಕ್ಕೋಬೋದು. ನೀವು ಸಿಪ್ಪೆ ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಆದರೆ ಸಿಪ್ಪೆ ತೆಗಿಬೋದು. ನಾನು ಒಂದು 3 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. ಕೆಲವೊಂದು ಸತಿ ಅದು ಮಿಕ್ಸರಲ್ಲಿ ಸಣ್ಣಗಾಗಿಲ್ಲ ಅಂದರೆ ಎಳೆಗಳು ಬರೋ ಚಾನ್ಸ್ ಇರುತ್ತೆ ಅಂತ ನಾನು ತೆಗೆದಿದ್ದೀನಿ ಅಷ್ಟೇ ಹೊರತು ಮತ್ತೇನೂ ಇಲ್ಲ. ಸೊ ಈ ಥರ ಸ್ಮೂತಾಗಿ ಫಸ್ಟ್ ಪೌಡ್ರ್ ಮಾಡ್ಕೊಂಬಿಡಿ. ಫಸ್ಟಿಗೆ ನೀರು ಹಾಕಿದರೆ ಸ್ಮೂತ್ ಆಗೋಲ್ಲ ಅದು. ಆದ್ದರಿಂದ ನೋಡಿ, ಈಗ ಇದಕ್ಕೆ ನಾನು 1 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಒಂದೊಂದು ಸ್ವಲ್ಪ ಹಾಕ್ಬಿಟ್ಟು ರುಬ್ಬಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಈಗ ಇದು ಚೆನ್ನಾಗಿ ಮಿಕ್ಸರಲ್ಲಿ 1 ಕಪ್ ಪೂರ್ತಿ ಹಾಕ್ಬಿಟ್ಟು ಚೆನ್ನಾಗಿ ಸ್ಮೂತಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಈಗ ರೆಡಿಯಾಗಿಲ್ಲ ಸ್ಮೂತಾಗಿರೋ ಮಿಕ್ಸ್ಚರು. ನಾವು ಇದಕ್ಕೆ ಸ್ವಲ್ಪ 1 ಕಪ್ ನಾನೇನು ತೊಗೊಂಡಿದ್ದೀನಲ್ಲ, 1 ಕಪ್ ಬೆಲ್ಲ ತೊಗೋತಾ ಇದ್ದೀನಿ. ನಿಮ್ಗೆ ಅನಿಸ್ಬೋದು 1 ಕಪ್ ಬೆಲ್ಲ ಜಾಸ್ತಿ ಆಗೋದೇನು ಅಂತ. ಇಲ್ಲ, ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ಥರ ಕರೆಕ್ಟ್ ಆಗುತ್ತೆ ಅಂತ. ಇದಕ್ಕೊಂದು ಅರ್ಧ ಕಪ್ಪು ನಾನು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಬರೀ ಕರಗಿಸ್ಕೋತಾ ಇದ್ದೀನಿ ಅಷ್ಟೇ. ನಾನೇನು ಇದಕ್ಕೇನು ಪಾಕ ಬರ್ಸ್ತಾ ಇಲ್ಲ, ಏನು ಬರ್ಸ್ತಾ ಇಲ್ಲ, ಬರೀ ಚೆನ್ನಾಗಿ ಕರಗಿಸ್ತಾ ಇದ್ದೀನಿ. ನೋಡಿ, ಇದನ್ನು ಇದು ಬೆಲ್ಲದಲ್ಲಿ ಸ್ವಲ್ಪ ಕೊಳೆ ಇರೋ ಚಾನ್ಸಸ್ ಇರುತ್ತಲ್ಲ, ಅದರಿಂದ ಇದನ್ನು ಫಿಲ್ಟ್ರ್ ಮಾಡ್ಕೊಂಡ್ಬಿಡೋಣಂತೆ. ಇದನ್ನು ಸ್ವಲ್ಪ ಫಿಲ್ಟ್ರ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡಿ, ಈ ಥರ ಇದಕ್ಕೆ ಈ ಕ್ವಾಂಟಿಟಿ ನಾವು ಇದನ್ನು ಬೆಳೆಸ್ಬೋದು. ಆದಷ್ಟು ಎಷ್ಟು ಬೇಕಷ್ಟು ಬೆಳೆಸ್ಕೊಂಡು ನಾವು ತಿನ್ಬೋದು. ಆದ್ದರಿಂದ ನಾನು ಮೊದಲಿಗೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕಿ ರೆಡಿ ಇಟ್ಕೋತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ ನಾನೇನು ಮಾಡ್ಕೊಂಡಿದ್ವಲ್ಲ ಗಸಗಸೆನ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ತೆಂಗಿನಕಾಯಿ, ಗಸಗಸೆ, ಡ್ರೈ ಫ್ರೂಟ್ಸ್ ಎಲ್ಲ, ಅದನ್ನು ಹಾಕ್ಬಿಟ್ಟು ಒಂದು ಕುದಿ ಬರೋ ತನಕ ಕುದಿಸ್ತೀನಿ. ನಾನು ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಮಿಕ್ಸರ್ ಪಾತ್ರೆನ. ಅದಕ್ಕೊಂದು 1/4 ಕಪ್ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ಮಿಕ್ಸರ್ ಪಾತ್ರೆನ ಈ ಥರ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ನೋಡಿ, ಈ ಥರ ಚೆನ್ನಾಗಿ ಒಂದು ಕುದಿ ಬಂತು ಅಂದರೆ ಅದಾದ ನಂತರ ನಾವೀಗ ಬೆಲ್ಲನ ಇದಕ್ಕೆ ಹಾಕೋತಾ ಇದ್ದೀನಿ. ಬೆಲ್ಲದ್ದು ನಾವು ನೀರನ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನ ಇದಕ್ಕೆ ಹಾಕೊಳ್ಳೋಣಂತೆ. ಇವಾಗ ಕುದಿಯಕ್ಕೆ ಬಿಡಬೇಕು ನಾವು. ನೋಡಿ, ಚೆನ್ನಾಗಿ ಕುದಿ ಬರಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದ್ಕೊಂಡಿದೆ. ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ನೋಡಿ, ಚೆನ್ನಾಗಿ ಇದು ಸ್ವಲ್ಪ ತಗೋಣ ಗಟ್ಟಿನೂ ಆಗುತ್ತೆ. ನೋಡಿ, ಈ ಥರ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋದು ಬಾದಾಮಿ ಏನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ತುಪ್ಪದಲ್ಲಿ ಹುರಿದಿದ್ದು, ಅದನ್ನು ಕೂಡ ಇವಾಗ ನಾನು ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಂತೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಇದು ಸ್ವಲ್ಪ ನಾವು ಆರಕ್ಕೆ ಬಿಡಬೇಕು. ಚೆನ್ನಾಗಿ ಇದು ಆರಿದ್ರೇ ಮುಂದೆ ನಾವು ಇದಕ್ಕೆ ಹಾಲನ್ನು ಬೆರೆಸ್ಕೋಬೋದು. ಇದು ಪೂರ್ತಿ ಆರ ತನಕ ಅದಕ್ಕಿಂತ ಮುಂಚೆ ನೀವೇನಾರು ಹಾಕಿದರೆ ಬೆಲ್ಲ ಹಾಕಿರೋದ್ರಿಂದ ಒಡೆದು ಹೋಗೋ ಚಾನ್ಸ್ ಇರುತ್ತೆ. ಇದಕ್ಕೆ ಆರಿದ ಮೇಲೆ ನಾನೀಗ ಹಾಲು ಹಾಕಿದ್ದೀನಿ 1 ಕಪ್ಪು. ಇದು ತುಂಬ ಈಡಾಗುತ್ತೆ. ನಿಮಗೆ ಬೇಕಂದರೆ ಹಾಲು ಇನ್ನೊಂದು ಸ್ವಲ್ಪ ಹಾಲನ್ನೂ ಹಾಕ್ಕೋಬೋದು. ಶುಗರ್ ನಿಮ್ಗೆ ಅಂದರೆ ಬೆಲ್ಲ ನಿಮಗೆ ಜಾಸ್ತಿ ಅನಿಸಿದರೆ ನೀವು ಆ ಥರ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಲನ್ನು ಹಾಕ್ಕೋಬೋದು. ಈಗ ನಾನು 1 ಕಪ್ಪು ನೀರನ್ನ ಬಿಸಿಗಿಟ್ಕೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಈಗ ನಾವು ಶಾವಿಗೆ ಮಾಡೋಣ. 1 ಕಪ್ಪಿಗೆ ಅರ್ಧ ಕಪ್ ಅಂದರೆ ನೀವು ಅಕ್ಕಿ ತೊಗೊಂಡಾಗ ಅದರ ಡಬ್ಬಲ್ ನೀರು ತೊಗೋಬೇಕು ಅಂತ. ಅಕ್ಕಿ ಹಿಟ್ಟು ತೊಗೊಂಡಾಗ ಅದ್ರ ಡಬ್ಬಲ್ ನೀರು ತೊಗೋಬೇಕು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನಾನೇನು ಇದನ್ನು
ಅಂದರೆ ಇದನ್ನೇನು ಭಾಳ ತನಕ ಕೈ ಆಡಿಸೋದೇನಿಲ್ಲ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಸತಿ ಮಿಕ್ಸ್ ಆದಮೇಲೆ ಫುಲ್ಲು ಲೋ ಫ್ಲೇಮಲ್ಲಿ ನಾನು 10 ನಿಮಿಷ ಹಿಂಗೆ ಮುಚ್ಚಕ್ಕೆ ಇಟ್ಬಿಡ್ತೀನಿ. 10 ನಿಮಿಷ ಬೇಕೇ ಬೇಕು ಅದು ಬೇಯೋಕ್ಕೆ. ನಿಮಗೆ ಅದು ಈ ಥರ ಬೇಯಿಸೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಸ್ಟೀಮ್ ಮಾಡ್ಕೊಳ್ಳಿ. ಇದನ್ನು ತೊಗೊಂಡು ಈ ಮುದ್ದೆನ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ನೀವು ಕುಕ್ಕರಲ್ಲಿ ಸ್ಟೀಮ್ ಮಾಡ್ಕೋಬೋದು, ಪಾತ್ರೆಯಲ್ಲೂ ಸ್ಟೀಮ್ ಮಾಡ್ಕೋಬೋದು. ಇದು ರೆಡಿ ಆದ ತಕ್ಷಣ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಬಿಸಿ ಇದ್ದಾಗೆ ಚೆನ್ನಾಗಿ ನಾದಿದ್ರೆ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಇದನ್ನು ನಾದುತ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ನೋಡಿ, ಈ ಥರ ಎಲ್ಲ ಇದು ಮಾಡಬೇಕು. ಬಿಸಿ ಇದೆ ಅಂತ ಹೇಳ್ಬಿಟ್ಟು ನನ್ನ ಕೈಯಿಂದ ಮುಟ್ಟಿಲ್ಲ ಅಷ್ಟೇ. ನೋಡಿ ಈ ಥರ ಇದನ್ನು ಚೆನ್ನಾಗಿ ನಾದ್ಕೊಂಡು ನಂತರ ಚೆನ್ನಾಗಿ ಎಲ್ಲ ಹೊಂದ್ಕೊಡುತ್ತಲ್ಲ. ಇವಾಗ ಇದು ಸರಿಯಾಗಿ ಬೆಂದಿಲ್ಲ, ಅಕಸ್ಮಾತ್ ನೀವು ಒಂದು 10 ನಿಮಿಷ ಇಡಲಿಲ್ಲ, ಸರಿಯಾಗಿ ಬೆಂದಿಲ್ಲ ಅಂದರೆ ಅದು ಬಾಯಲ್ಲೆಲ್ಲ ಒಂಥರ ಅಂಟ್ಕೊಳ್ಳುತ್ತೆ, ಬೆಂದಿಲ್ದು ಗೊತ್ತಾಗುತ್ತೆ. ಸೊ ನಾನೀಗ ಶಾವಿಗೆ ಇರುತ್ತಲ್ಲ, ಆ ಶಾವಿಗೆದು ಒಂದು ಇದನ್ನು ಚಕ್ಲಿ ಒಳ್ಳಲ್ಲಿ ಇದನ್ನು ಹಾಕಿದ್ದೀನಿ, ಪ್ಲೇಟ್ನ ಹಾಕಿದ್ದೀನಿ. ಅದನ್ನು ಹಾಕ್ಬಿಟ್ಟು ಅದಾದ ನಂತರ ಸ್ವಲ್ಪ ಒಳಗಡೆ ತುಪ್ಪನ ಸವರ್ಕೊಂಡಿದ್ದೀನಿ. ಇದಾದ ನಂತರ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ರೆಡಿ ಮಾಡಿದ್ದಿದ್ದೆಲ್ಲ ಈ ಕಣಕನ ಇದ್ರೊಳಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನಾವು ಶಾವಿಗೆ ರೆಡಿ ಮಾಡ್ಕೊಬೋದು. ಇದು ಬೆಂದಿರೋದ್ರಿಂದ ಮತ್ತೆ ಸ್ಟೀಮ್ ಮಾಡೋದು ಅವಶ್ಯಕತೆ ಅಥವಾ ಏನೂ ಇಲ್ಲ, ಚೆನ್ನಾಗಿ ಬೆಂದೋಗಿದೆ ಇದು. ಈ ಥರ ಇದು ರೆಡಿ ಆಗಿರುತ್ತೆ. ಇದು ಸರ್ವಿಂಗ್ ಮೆಥಡ್, ಇದು ಈ ಥರ ಸರ್ವ್ ಮಾಡ್ತಾರೆ ಇದನ್ನು. ನಿಮಗೆ ಬೇಡ ಅಂದರೆ ಬರೀ ಗಸಗಸೆ ಪಾಯಸ ಕೂಡ ಮಾಡ್ಕೋಬೋದು, ಆದರೆ ಇದು ಒಂದು ರೀತಿ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಇದ್ರ ಮೇಲೆ ಈ ಥರ ಗಸಗಸೆ ಪಾಯಸ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ. ಆಮೇಲೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವೆರೈಟಿ ಆಗಿರೋಂಥ ಡಿಶಸ್ನ ಟ್ರೈ ಮಾಡ್ತಾಯಿರ್ತೀನಿ. ಟ್ರೈ ಮಾಡಿ ನಿಮಗೆಲ್ಲರಿಗೂ ಅದು ಸಕ್ಸಸ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅದರಿಂದ ಒಂದು ಸತಿ ನೀವು ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ, ಆಮೇಲೆ ನನಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ವಾಚ್ ಮಾಡೋರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.